ಈ ದೇವಸ್ಥಾನದ ವಿಶೇಷ ಏನಂದರೆ ನಿಮ್ಗೆ ಆಸ್ತಿ ಹಂಚೋದ್ರಲ್ಲಿ ಮೋಸ ಆಗಿದ್ದರೆ ಎಷ್ಟೋ ಜನ ಈ ದೇವಸ್ಥಾನಕ್ಕೆ ಬರ್ತಾರೆ. ಸೊ ಅವಾಗ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ನಂಬ್ತಾರೆ. ಹೇಳ್ಕೊಳ್ಬಾರ್ದು. 3 ವರ್ಷದಿಂದ ಬಂದಿದ್ದೇವೆ, ಜಾಬಿಗಾಗಿ ಬೇಡಿದ್ದೇವೆ, ಬೇಡದಂತೆ ನನ್ನ ಮಗನ ಜಾಬ್ ಮಾಡಿಕೊಟ್ಟಿದ್ದೇವೆ, ಅದಕ್ಕಾಗಿ ಬಳೆ ಹಾಕಿ ಎತ್ತು ಕೊಡ್ತಾ ಇದ್ದೀನವ, ದರ್ಶನ ಮಾಡ್ತಾ ಇದ್ದೀನಿ, ಉಡಿ ಕಾಣಿಕೆ ಎತ್ತು ಕೊಡ್ತಾ ಇದ್ದೀನವ, ಮುಂದೆ ಕೂಡ ಕಾದು ಕೊಡ್ಬೇಕು, ಕೈ ಮುಕ್ಕೊಡು. ಮಗನ ಕೆಲಸದ ಏನು ಬೇಡಿದ್ದೇವ, ಬೇಡದಂತೆ ತಾಯಿ ಜಸ್ಟ್ 1500 ರುಪೀಸ್ ಇದ್ದರೆ ಸಾಕು. ಬೆಂಗಳೂರಿಂದ ಸಿಗಂದೂರ್ಗೆ ಹೋಗಿ ಅಲ್ಲಿಂದ ಜೋಗ್ ಫಾಲ್ಸ್ಗೆ ಹೋಗಿ ರಿಟರ್ನ್ ಮತ್ತೆ ವಾಪಸ್ ನಾವು ಬೆಂಗಳೂರಿಗೆ ಹೋಗ್ಬೋದಂದರೆ ನೀವು ನಂಬ್ತೀರಾ? ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪವನ್. ನಾನಿವತ್ತು ನಿಮಗೆ ಬೆಂಗಳೂರಿಂದ ಸಿಗಂದೂರ್ಗೆ KSRTC ಬಸ್ಸಲ್ಲಿ ಹೇಗೆ ಹೋಗೋದು ಆ್ಯಂಡ್ ಎಷ್ಟು ಚಾರ್ಜ್ ಬೇಕಾಗುತ್ತೆ ಆ್ಯಂಡ್ ಬಜೆಟ್ ಎಷ್ಟಾಗುತ್ತೆ ಅಂತ ಇವತ್ತು ಈ ವಿಡಿಯೋದ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಮೆಜೆಸ್ಟಿಕ್ಕಲ್ಲಿರುವ KSRTC ಬಸ್ ಸ್ಟಾಪಲ್ಲಿ. ಸೊ ಈಗ 10 ಗಂಟೆಗೆ ನಾನು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಆರಾಮಾಗಿ KSRTC ಬಸ್ನ ಟಿಕೆಟ್ ಬುಕ್ ಮಾಡ್ಕೋಬೋದು. ಏನಂದರೆ KSRTC ವೆಬ್ಸೈಟ್ ಒಂದು ಆ್ಯಪ್ ಇದೆ. ಸೊ ನೀವು ಪ್ಲೇಸ್ಟೋರ್ಗೆ ಹೋಗಿ KSRTC ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಸಿಗಂದೂರು, ಬೆಂಗಳೂರು ಟು ಸಿಗಂದೂರು ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗಂದೂರು ಬಸ್ ಸಿಗುತ್ತೆ. ಸೊ ಒಬ್ರಿಗೆ 550 ರುಪೀಸ್ ಟಿಕೆಟ್ ಆಗುತ್ತೆ. ಸೊ 10 ಗಂಟೆಗೆ ನನಗೆ ಬಸ್ ಇದೆ. ಅದು ಬಂದ್ಬಿಟ್ಟು ಮೆಜೆಸ್ಟಿಕ್ಕಿನ ಟರ್ಮಿನಲ್ 2 ಅಲ್ಲಿರುವ ಪ್ಲ್ಯಾಟ್ಫಾರ್ಮ್ ನಂಬರ್ 5 ಸೊ ಬನ್ನಿ. 10 ಗಂಟೆಗೆ ಹೋದರೆ ಮಾರ್ನಿಂಗ್ 8 ಗಂಟೆಗೆ ರೀಚ್ ಆಗ್ತೀನಿ. ಸೊ ಎಷ್ಟಾಗುತ್ತೆ ಒಬ್ಬರಿಗೆ ಟಿಕೆಟ್ ಆ್ಯಂಡ್ ಟೆಂಪಲ್ಗೆ ಹೇಗೆ ಹೋಗೋದು ಆ್ಯಂಡ್ ಟೆಂಪಲ್ಗೆ ಹೋದ್ಮೇಲೆ ಅಲ್ಲಿಂದ ಜೋಗ್ ಫಾಲ್ಸ್ಗೆ ಹೇಗೆ ಹೋಗೋದು ಅಂತ ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಗೆ ಇವತ್ತು ಈ ವಿಡಿಯೋಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಏನಂದರೆ ಟಿಕೆಟ್ ತೊಗೊಳೋದ್ಕಿಂತ ನಾವು ಬುಕ್ ಮಾಡ್ಕೊಂಡು ಹೋದರೆ ಬೆಟರ್ ಇರುತ್ತೆ. ಸೊ ಎಕ್ಸ್ಟ್ರಾ ಫೀಸ್ ಏನಾಗಲ್ಲ. ಸೇಮ್ ನಾವಿಲ್ಲಿ ಟಿಕೆಟ್ಗೆ ಎಷ್ಟು ಕಾಸು ಕೊಡ್ತೀವೋ ವೆಬ್ಸೈಟಲ್ಲಿ ಆ್ಯಪಲ್ಲಿ ಕೂಡ ಅಷ್ಟೇ ಇರುತ್ತೆ. ಏನು ಅಡಿಷ್ನಲ್ ಚಾರ್ಜ್ ಎಲ್ಲ ಏನಿರಲ್ಲ. ಸೊ ನಮಗೆ ಯಾವ ಸೀಟ್ ಬೇಕೋ ಅದು ನಾವು ಬುಕ್ ಮಾಡ್ಕೊಬೋದು. ನಮಗೆ ಈಸಿಯಾಗಿರುತ್ತೆ ಟ್ರಾವೆಲ್ ಮಾಡೋಕ್ಕೆ. ಏನಂದರೆ ಇದು ತುಂಬ ದೂರ ಇರೋದ್ರಿಂದ ಬುಕ್ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಈಗ ನಾನು ಪ್ಲ್ಯಾಟ್ಫಾರ್ಮ್ ನಂಬರ್ 5ಗೆ ಹೋಗ್ತೀನಿ. 10 ಗಂಟೆಗೆ ಬಸ್ ಇದೆ. ಅಲ್ಲಿ ಬಸ್ ಸ್ಟಾಪ್ಗೆ ಹೋದ್ಮೇಲೆ ನೆಕ್ಸ್ಟ್ ಏನಿದೆ ಅಂತ ನಿಮಗೆ ತಿಳಿಸಿ. ಸೊ ಇವತ್ತು ನೋಡ್ಬೋದು, ನಾನು ಬಸ್ಸಲ್ಲಿದ್ದೀನಿ. ಟೈಮ್ ಬಂದು 9:30. 10 ಗಂಟೆಗೆ ಈ ಬಸ್ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ ಈಗ 10 ಗಂಟೆಗೆ ಬಿಟ್ಟರೆ ಮಾರ್ನಿಂಗ್ 8ಗೆಲ್ಲ ನಾವು ಟೆಂಪಲ್ ಹತ್ರ ರೀಚ್ ಆಗ್ತೀವಿ. ಆ್ಯಂಡ್ ಟೆಂಪಲ್ಗೆ ಹೋದ್ಮೇಲೆ ಜೋಗ್ ಫಾಲ್ಸ್ಗೆ ಹೇಗೆ ಹೋಗೋದು ಅಂತ ಈ ವಿಡಿಯೋ ನಾನು ತಿಳಿಸ್ತೀನಿ. ಸೊ ನನಗೆ ಬೆಂಗಳೂರಿಂದ ಸಿಗಂದೂರಿಗೆ 560 ರುಪೀಸ್ ಆಯಿತು. ಸೊ ಬನ್ನಿ, ಸಿಗಂದೂರ್ಗೆ ಹೋದ್ಮೇಲೆ ಅಲ್ಲಿಂದ ಹೇಗೆ ಹೋಗೋದು ಅಂತ ನಿಮಗೆ, ಅಲ್ಲಿ ಏನೇನು ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಏನಂದರೆ ಟರ್ಮಿನಲ್ 2 ಬಂದರೆ ಟರ್ಮಿನಲ್ 2 ಅಲ್ಲಿ ಪ್ಲ್ಯಾಟ್ಫಾರ್ಮ್ 5 ನಮಗೆ ಈ ಬಸ್ ಸಿಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ನಾನು ಬೆಳಿಗ್ಗೆ 8 ಗಂಟೆಗೆ ಸಿಗಂದೂರು ರೀಚ್ ಆದೆ. ಸೊ 10 ಅವರ್ ಜರ್ನಿ ಇರುತ್ತೆ ಬೆಂಗಳೂರಿಂದ. ನೈಟ್ 10 ಗಂಟೆಗೆ ನಾವು ಬಿಟ್ಟರೆ ಮಾರ್ನಿಂಗ್ 8 ಗಂಟೆಗೆಲ್ಲ ನಾವು ಟೆಂಪಲ್ ಹತ್ರ ಬರ್ತೀವಿ. ಟೆಂಪಲ್ ಹತ್ರ ಬಂದಮೇಲೆ ಟೆಂಪಲ್ ಮುಂದೆನೇ ಬಸ್ ನಿಲ್ಲಿಸ್ತಾರೆ. ಅಲ್ಲಿಂದ 100 ಮೀಟರ್ಸ್ ನಾವು ದೂರ ಹೋದರೆ, ಈಗೇನು ನಾನು ಓದ್ತಾ ಇದ್ದೀನೋ ಈ ರೋಡಲ್ಲಿ ನಿಮಗೆ ವಾಶ್ರೂಮ್ ಸೌಲಭ್ಯ ಇರುತ್ತೆ. ವಾಶ್ರೂಮ್ ಎಲ್ಲ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಸ್ನಾನ ಪ್ರತಿಯೊಂದು ಫ್ರೀನೇ. ಬಿಸಿನೀರು ಬೇಕಂದರೆ 20 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಬನ್ನಿ, ಈಗ ಸ್ನಾನ ಎಲ್ಲ ಮುಗ್ದಿದೆ. ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಟೆಂಪಲ್ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಂಡ್ ವಾಶ್ರೂಮ್ ಎಲ್ಲ ಎಲ್ಲಿ ಇದೆಯೋ ಅಲ್ಲೇ ರೂಮ್ ವ್ಯವಸ್ಥೆ ಕೂಡ ಇದೆ. ನೀವು ಹೋಗ್ಬಿಟ್ಟು ಟೆಂಪಲ್ ವೆಬ್ಸೈಟಲ್ಲಿ ರೂಮ್ನ ಬುಕ್ ಮಾಡ್ಕೋಬೋದು. ಆ್ಯಂಡ್ ಅದೇ ಜಾಗದ ಹತ್ರನೇ ಮುಡಿ ಕೊಡೋ ಜಾಗ ಕೂಡ ಇದೆ. ನೀವೇನಾನ ಹರಕೆ ಹೊತ್ಕೊಂಡಿದ್ರೆ ಇಲ್ಲಿ ಬಂದು ಮುಡಿ ಕೊಡ್ತೀನಿ ಅಂತ, ಸೇಮ್ ನನಗೆ ಹೇಳಿದ್ನಲ್ಲ ಆ ರೂಟಲ್ಲಿ ಹೋದರೆ ವಾಶ್ರೂಮ್ ಪಕ್ಕನೇ ಮುಡಿ ಕೊಡೋ ಜಾಗ ಇದೆ. ನಮಗೆ ಟೆಂಪಲ್ ಮುಂದೆನೇ ಚಪ್ಪಲಿ ಸ್ಟ್ಯಾಂಡ್ ಸಿಗುತ್ತೆ. ಆ್ಯಂಡ್ ಲಗೇಜ್ ಇಕ್ಕಕ್ಕೆ ಇಲ್ಲೇ ವ್ಯವಸ್ಥೆ ಇದೆ. ಒಂದು ಜೊತೆ ಚಪ್ಪಲಿಗೆ 2 ರುಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಒಂದು ಲಗೇಜ್ ಇಕ್ಕಕ್ಕೆ 3 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲೆಲ್ಲ ತುಂಬ ಚೀಪ್ ಇದೆ. ನಾವು ಆರಾಮಾಗಿ ಟೆಂಪಲ್ ಬರ್ಬೋದು. ಬನ್ನಿ ಟೆಂಪಲ್ಗೆ ಹೋಗೋಣ. ನೋಡ್ಬೋದು, ಇದೇ ಚೌಡೇಶ್ವರಿ ದೇವಸ್ಥಾನದ ಎಂಟ್ರೆನ್ಸ್. ಸೊ ನಾವಿಲ್ಲಿ ಹೋದರೆ ಇವತ್ತು ಸೋಮವಾರ ನಾನು ಬಂದಿರೋದ್ರಿಂದ ತುಂಬ ಜನ ಇಲ್ಲ. ಸೊ ನೋಡ್ಬೋದು, ನಾರ್ಮಲ್ ಟೈಮಲ್ಲಿ ಅಮಾವಾಸ್ಯೆ ಟೈಮಲ್ಲಿ ಇಲ್ಲ ಮಂಗಳವಾರ ಟೈಮಲ್ಲಿ ತುಂಬ ರಶ್ ಇರ್ತಾರೆ. ಈ ಬ್ಯಾರಗೇಟ್ಸಲ್ಲಿ ಬರಬೇಕಿರುತ್ತೆ. ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಅಷ್ಟು ಜನ ಇಲ್ಲ. ಸೊ ನೋಡ್ಬೋದು ನೀವು, ಇಲ್ಲಿಗೆ ವೀಡಿಯೋ ಮಾಡೋದು ಲಾಸ್ಟ್ ಮಾಡಬೇಕು ನಾವು. ಯಾಕಂದರೆ ಕ್ಯಾಮ್ರಾಸ್ ಆರ್ ನಾಟ್ ಅಲೋಡ್ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ವೀಡಿಯೋ ಮಾಡೋದು ನೋಡಿದ್ರು ಅವರು 2000 ರುಪೀಸ್ ಫೈನ್ ಹಾಕ್ತಾರೆ. ಆ್ಯಂಡ್ ಕ್ಯಾಮ್ರಾ ಕಿತ್ಕೊಳೋದು ಕೂಡ ಚಾನ್ಸಸ್ ಇರುತ್ತೆ. ಸೊ ನಾನು ನನ್ನ ವೀಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟೆಂಪಲಿಂದ ಆಚೆ ಬಂದಮೇಲೆ ಜೋಗ್ ಫಾಲ್ಸ್ಗೆ ಹೋಗೋದಕ್ಕೆ ಸಿಗಂದೂರಿಂದ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ನೋಡಿ, ಟೆಂಪಲಿಂದ ಆಚೆ ಬಂದರೆ ತೀರ್ಥ ಪ್ರಸಾದ ಪ್ರತಿಯೊಂದು ಕೊಡೋ ಜಾಗ ಇದೆ. ಚೌಡೇಶ್ವರಿ ದೇವಸ್ಥಾನದಿಂದ 50 ಕಿಲೋಮೀಟರ್ಸ್ ದೂರ ಹೋದರೆ ನಿಮಗೆ ಕೊಲ್ಲೂರು ಸಿಗುತ್ತೆ. ಆರ್ ಲೆಫ್ಟ್ ಸೈಡ್ 50 ಕಿಲೋಮೀಟರ್ಸ್ ಹೋದರೆ ನಿಮಗೆ ಜೋಗ್ ಫಾಲ್ಸ್ ಸಿಗುತ್ತೆ. ಸೊ ನೀವು ನೋಡ್ಬೋದು, ಈಗ ನಾವು ಟೆಂಪಲಿಂದ ಆಚೆ ಬಂದಿದ್ದೀವಿ. ನೆಕ್ಸ್ಟ್ ನಾನು ನಿಮಗೆ ಈ ಸಿಗಂದೂರಿಂದ ಜೋಗ್ ಫಾಲ್ಸ್ಗೆ ಹೋಗೋದು ಹೇಗೆ ಅಂತ ತಿಳಿಸ್ತೀನಿ. ಬನ್ನಿ.
ಟೆಂಪಲಿಂದ ಔಟ್ಸೈಡ್ ಬಂದಮೇಲೆ ನಾವು ಸ್ಟ್ರೈಟ್ ರೋಡ್ ಒಂದು 200 ಮೀಟರ್ಸ್ ಬಂದರೆ ನಮಗೆ ಅನ್ನಪ್ರಸಾದ ಜಾಗ ಸಿಗುತ್ತೆ. ಇಲ್ಲಿ ಏನಂದರೆ ಪ್ರತಿನಿತ್ಯ ಇರಲ್ಲಂತೆ, ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲಿ ಪ್ರಸಾದ ಕೊಡ್ತಾರೆ. ಸೊ ಇಲ್ಲಿ ಅನ್ನದಾಸೋಹ ಮಾಡ್ಕೊಂಡು ನೀವು ಹೋಗ್ಬೋದು. ಸೊ ಬನ್ನಿ, ಈ ಜೋಗ್ ಫಾಲ್ಸ್ಗೆ ಹೋಗೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಈಗ ಸಿಕಂದೂರು ದೇವಸ್ಥಾನದಿಂದ ನಾನು ಆಚೆ ಹೋಗ್ತಾ ಇದ್ದೀನಿ. ಸೊ ಈಗ ಸಾಗರ ಹೋಗ್ತಾ ಇದ್ದೀನಿ. ಸಾಗರದಿಂದ ನಾನು ಜೋಗ್ ಫಾಲ್ಸ್ಗೆ ಹೋಗೋದು ಹೇಗೆ ಅಂತ ನಿಮ್ಗೆ ತಿಳಿಸ್ತೀನಿ. ಸೊ ನೋಡ್ಬೋದು ನೀವು, ಫಸ್ಟು ಈ ಜಾಗದಲ್ಲೇ ಲಾಂಚರಲ್ಲಿ ಬರ್ತಿದ್ದೆಲ್ಲ, ಈಗ ಬ್ರಿಡ್ಜ್ ಮಾಡಿದ್ಮೇಲೆ ರೋಡಲ್ಲಿ ಬರ್ತಾರೆ. ಇದು ನಮ್ಮ ಭಾರತದಲ್ಲೇ ಫುಲ್ಲು ಉದ್ದ ಇರೋ ಬ್ರಿಡ್ಜ್ ಅಂದರೆ ಇದೆ, ಸೆಕೆಂಡ್ ಹೈಯೆಸ್ಟ್, 16 ಕಿಲೋಮೀಟರ್ ದೂರ ಇದೆ. ಸೊ ಏನಂದರೆ ಇದು ನೀವು ನೋಡ್ಬೋದು, ಇಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ, ಕಾಯಿನ್ ಎಲ್ಲ ಹಾಕಿ. ಸೊ ಬನ್ನಿ, ಈಗ ನಾನು ಸಾಗರಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿಂದ ಜೋಗ್ ಫಾಲ್ಸ್ ಹೋಗೋದಾಗೆ ತೋರಿಸ್ತೀನಿ. ಸಿಕಂದೂರು ಚೌಡೇಶ್ವರಿ ದೇವಸ್ಥಾನದಿಂದ ನಾನು ಸಾಗರಕ್ಕೆ ಬಂದೆ. ಒಬ್ರಿಗೆ 60 ರೂಪಾಯಿ ಚಾರ್ಜ್ ಮಾಡಿದ್ರು. ಈಗ ಸಾಗರ ಬಸ್ ಸ್ಟಾಪಲ್ಲಿದ್ದೀನಿ. ಇಲ್ಲಿಂದ ನಮಗೆ ಡೈರೆಕ್ಟ್ ಜೋಗ್ ಫಾಲ್ಸ್ಗೆ ಬಸ್ ಇದೆ. ಸೊ ಬನ್ನಿ, ಜೋಗ್ ಫಾಲ್ಸ್ ಎಷ್ಟಾಗುತ್ತೆ ಆ್ಯಂಡ್ ಅಲ್ಲೇನೆಲ್ಲ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನಾನು ಜೋಗ್ ಫಾಲ್ಸ್ಗೆ ಹೋಗೋಕ್ಕೂ ಮುಂಚೆ ಅಲ್ಲಿಂದ 5 ಕಿಲೋಮೀಟರ್ಸ್ ದೂರದಲ್ಲಿರೋ ಒಡಂಬಾಯಿನ ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ವಿಶೇಷ ಏನಂದರೆ, ನೀವೇನಾನ ಹರಕೆ ಹೊತ್ಕೊಂಡು ಇಲ್ಲಿ ನೀವೇನಾನ ಹರಕೆ ಹೊತ್ಕೊಂಡಿದ್ರೆ ಅದು ಈರೇರುತ್ತೆ. ಈರೇದ ಮೇಲೆ ಇಲ್ಲಿ ಬಂದು ನೀವು ಬಳೆ ತೊಡಿಸ್ಬೇಕು ರಾಗಿಗೆ. ಸೊ ಬನ್ನಿ, ಟೆಂಪಲ್ ಹೇಗಿದೆ ಅಂತ ನೋಡೋಣ. ಸೊ ಇದೇ ಮಹಾಮಾತೆ ಶ್ರೀ ಪದ್ಮಾವತಿ ಅಮ್ಮನವರ ಸನ್ನಿಧಿ. ಕಾಲಕ್ಕೆ ಇಲ್ಲಿ ಮೂರ್ತಿ ತಂದು ಸ್ಥಾಪನೆ ಮಾಡಿದಾಗ ಇಲ್ಲಿ ಹುತ್ತ ಬೆಳೀತಾ ಮಾಡ್ತೀವಿ. ಅಮ್ಮನಿಗೆ ಬಳೆ ಅಂದರೆ ಭಾಳ ಇಷ್ಟ, ಮಾಡಲಾರ್ದಂಥ ಹೂವಿನ ಮಾಲೆ. ಯಾರಿಗೆ ಮದುವೆ ಆಗಿಲ್ಲ ಅಂದರೆ 1008 ಬಳಕೆ ಉಡಿ ತುಂಬ್ತಾರೆ. ಸಂತಾನದಲ್ಲಿ ಮಗುನ ತೂಕಬಳೆ, ಜಾಬ್ ಆದರೆ ಮೊದಲೇ ಸಮುದ್ರ ಅನ್ನದಾನ, ಯಾರ ಮನೆ ಕಟ್ಟೋ ವಿಚಾರದಲ್ಲಿ, ತಗೊಳ್ಳೋ ವಿಚಾರ, ಸೇರಿ ವಿಚಾರದಲ್ಲಿ ಬೇಡ್ಕೊಂಡು ಹೋಗ್ತಾರೆ. 500 ಅಂದ ಬಳೆ ಕೈಲಾದ ಅನ್ನದಾನ ಸರ್. ಯಾವ ತಗೋಬಾರ್ದು ಅದಿಲ್ಲ. ಸೊ ಇಲ್ಲಿ ಮುಕ್ತಿನಾಗಸ್ವಾಮಿ ಅಂತ ಹೇಳಿಬಿಟ್ಟು, ಇದಕ್ಕೆ ಮುಕ್ತಿನಾಗಸ್ವಾಮಿಗೆ ನಾಗದೋಷ ಮತ್ತು ಅಭಿಷೇಕಗಳನ್ನು ಮಾಡಿಸ್ತಾರೆ. ನಾಗದೋಷ ಅಂದರೆ ಈಗ ಸಂತಾನ ಪ್ರಾಪ್ತಿಗೊಳಗಾಗಿದ್ದವರಿಗೆ, ಉದ್ಯೋಗದಲ್ಲಿ, ಆರೋಗ್ಯದಲ್ಲಿ, ಮೈಯಲ್ಲಿ ಸ್ಕಿನ್ ಅಲರ್ಜಿ ಇದ್ದವರಿಗೆ, ಮದುವೆ ವಿಚಾರಗಳೊಳಗಾಗಿದ್ದವರಿಗೆ, ಆಮೇಲೆ ಈ ಥರ ಹಲವಾರು ಸಮಸ್ಯೆಗಳಿದೆ. ಈಗ ಆರೋಗ್ಯದಲ್ಲಿ ತೊಡಕಾಗಿದೆ, ಈ ಥರ ಮೈಯಲ್ಲಿ ಸ್ಕಿನ್ ಅಲರ್ಜಿ, ಈ ಥರ ಏನಾದ್ರು ತೊಡಕಿದ್ರೆ ಇಲ್ಲಿ ಮುಕ್ತಿನಾಗಸ್ವಾಮಿಗೆ ಅಭಿಷೇಕಗಳನ್ನು ಮಾಡಿಸ್ತಾರೆ. ಬಟ್ ಇದಕ್ಕೇನೆಂದರೆ ಒಂದು ವಾರ ಮುಂಚೆನೇ ನೀವು ಬುಕ್ಕಿಂಗ್ ಮಾಡಬೇಕಾಗತ್ತೆ. ಬುಕ್ಕಿಂಗ್ ಆದ ಮೇಲೆ 7 ದಿವಸ ನಾನ್ ವೆಜ್ಗಳೆಲ್ಲ ಬಿಡಬೇಕಾಗತ್ತೆ. 7 ದಿವಸ ನಂತರದಲ್ಲಿ ನಾವು ಟೆಂಪಲ್ ಕಡೆಯಿಂದ ಕಾಲ್ ಮಾಡ್ತೀವಿ. ಬೆಳಗ್ಗೆ ಕಾಲ್ ಮಾಡಿದಾಗ ಸಂಜೆ ಬಂದು ಹಾಲ್ಟಿಂಗ್ ಇರಬೇಕಾಗತ್ತೆ. ಒಂದು ಮಾರ್ನಿಂಗ್ ಬೆಳಿಗ್ಗೆ ಮುಂಚೆ ಅವ್ರ ಕೈ ಹತ್ರ ನಾವೇ ಅಭಿಷೇಕ ಮಾಡಿಸ್ತೀವಿ. ಸೊ ಹೀಗೆ ಇದರಲ್ಲಿ ನಾಗದೋಷ ಮತ್ತು ಕಾಳಸರ್ಪ ದೋಷ ಮತ್ತು ನವರ ದೋಷ ಮತ್ತು ಕುಜ ದೋಷ ಎಲ್ಲ ದೋಷಗಳು ಒಂದರಲ್ಲೇ ಬರುತ್ತೆ. ಸೊ ಇಲ್ಲಿ ಅಭಿಷೇಕದಿಂದ ಇಲ್ಲಿ ಮಾಡತಕ್ಕದ್ದು. ಇದೇ ಭೂತರಾಜ ಸ್ವಾಮಿ ಸನ್ನಿಧಿ. ಸೊ ಎಲ್ಲ ಮುಗಿದ ಮೇಲೆ ಇಲ್ಲಿ ಬಂದು ಕೈ ಮುಟ್ಕೊಂಡು ಹೋಗ್ತಾರೆ. ಒಡಂಬಾಯಿ ಪದ್ಮಾವತಿ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು ಮಿಸ್ ಮಾಡಿಬಿಟ್ಟು. ಸೊ ನಾನು ಸಾಗರದಿಂದ 45 ರೂಪೀಸ್ ಕೊಟ್ಟು ಈಗ ಜೋಗ್ ಫಾಲ್ಸ್ಗೆ ಬಂದಿದ್ದೀನಿ. ಇಲ್ಲಿ ಒಬ್ರಿಗೆ 20 ರೂಪೀಸ್ ತೊಗೋತಾರೆ. ಸೊ ನೀವು ನೋಡ್ಬೋದು, ಇದೆ ಇವಾಗ ಮಳೆ ಸೀಸನ್ ಇರೋದ್ರಿಂದ ತುಂಬ ವಾಟರ್ ಇದೆ ಆ್ಯಂಡ್ ಜನ ಕೂಡ ನೋಡ್ಬೋದು, ತುಂಬ ರಶ್ ಇದೆ. ಜೋಗ್ ಫಾಲ್ಸ್. ಸೊ ನಾನಿವಾಗ ನಿಮಗೆ ನನ್ನ ಬಜೆಟ್ ಎಷ್ಟಾಯ್ತು ಅಂತ ಹೇಳ್ತೀನಿ. ನನಗೆ ಬೆಂಗಳೂರಿಂದ ಸಿಗಂದೂರಿಗೆ ಬರೋಕ್ಕೆ 570 ರೂಪೀಸ್ ಆಯಿತು ಆ್ಯಂಡ್ ಸಿಗಂದೂರಿಂದ ಸಾಗರ ಬರೋಕ್ಕೆ 45 ರೂಪೀಸ್ ಆಯಿತು ಆ್ಯಂಡ್ ಸಾಗರದಿಂದ ನನಗೆ ಜೋಗ್ ಫಾಲ್ಸಿಗೆ ಬರೋಕ್ಕೆ 40 ರೂಪೀಸ್ ಆಯಿತು ಆ್ಯಂಡ್ ಜೋಗ್ ಫಾಲ್ಸಿಂದ ನನಗೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗೋಕ್ಕೆ 20 ರೂಪೀಸ್ ತೊಗೊಂಡ್ರು. ಟೋಟಲ್ ನನಗೆಲ್ಲ 700 ರೂಪೀಸ್ ಆಯಿತು. ಓತಾ 700, ಬತ್ತಾ 700, 1400 ರೂಪೀಸಲ್ಲಿ ನಾವು ಜೋಗ್ ಫಾಲ್ಸ್, ಸಿಗಂದೂರು ಆ್ಯಂಡ್ ಪದ್ಮಾವತಿ ಟೆಂಪಲ್ನ ವಿಸಿಟ್ ಮಾಡಿ ಬರ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.